ನಾನು ನಿಮ್ಗೊಂದು ಚಿತ್ರ ತೋರಿಸ್ತೀನಿ, ಸ್ವಲ್ಪ ಡೀಟೇಲ್ ಆಗಿ ನೋಡಿ. ಇಲ್ಲೊಬ್ಬ ಮನುಷ್ಯ ಇದ್ದಾನೆ, ಇಲ್ಲೊಂದು ಕೋಳಿನ ಟೇಬಲ್ ಮೇಲೆ ಕುಯ್ದಿದ್ದಾನೆ. ಆಯ್ತಾ, ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಇದು ಯಾವ ಕತೆ ಅಂತ ಗೊತ್ತಾಗ್ಬಿಟ್ಟಿದೆ. ಇವತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನಡೆದಿದ್ದ ಸಿಚುವೇಶನ್ ಇದು. ಒಂದ್ ಮಗು, ನಾನ್ ಕತೆ ಹೇಳಿದೆ, ಅದೇ ಕೋಳಿ ಕುಯ್ಯೋ ಕತೆ ಅಲ್ವಾ. ಒಂದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಇತ್ತು. ಅವನು ದುರಾಸೆಗೆ ಬಿದ್ದು ಓನರ್ ಏನ್ ಮಾಡ್ತಾನೆ, ಹೊಟ್ಟೆ ಒಳಗಡೆ ಎಷ್ಟು ಚಿನ್ನದ ಮೊಟ್ಟೆ ಇರಬಹುದು ಅಂತ ಹೇಳಿ ಅದನ್ನ ಕುಯ್ತಾನೆ. ಕೋಳಿ ಸತ್ತೋಗುತ್ತೆ, ಅವಾಗಿಂದ ಅವನಿಗೆ ಚಿನ್ನದ ಮೊಟ್ಟೆ ಸಿಗಲ್ಲ ಅನ್ನೋದು ಸ್ಟೋರಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಈ ಚಿತ್ರದಲ್ಲಿ ಏನ್ ಮಾಡ್ತಿದ್ದಾನೆ ಅಂದ್ರೆ, ಇವನು ಕೋಳಿನ ಟೇಬಲ್ ಮೇಲೆ ಇಟ್ಕೊಂಡು ಕಟ್ ಮಾಡ್ತಾ ಇದ್ದಾನೆ. ಯಾಕೆ ತೋರಿಸ್ದೆ ಅಂತ ಹೇಳ್ತೀನಿ. ಈಗ ಕತೆ ಎಲ್ಲ ಹೇಳಾದ್ಮೇಲೆ ನಾನು ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತ ಮಕ್ಳನ್ನ ಕೇಳಿದೆ. ಎಲ್ಲಾ ಮಕ್ಳು ಹೇಳಿದ್ರು, ಜಾಸ್ತಿ ಗ್ರೀಡ್ ಇರಬಾರ್ದು, ದುರಾಸೆ ಇರಬಾರ್ದು, ಜಾಸ್ತಿ ಯಾವ್ದನ್ನು ಬೇಕು ಬೇಕು ಅಂತ ಅನ್ಕೊಂಡ್ಬಾರ್ದು, ಈ ತರ ಎಲ್ಲ ಆನ್ಸರ್ಸ್ ಹೇಳಿದ್ರು. ಒಂದ್ ಹುಡುಗ ಮಾತ್ರ, ಮ್ಯಾಮ್ ಚಿಕನ್ ಮನೆ ಒಳಗಡೆ ಕಟ್ ಮಾಡಬಾರ್ದು ಅಂತ ಹೇಳ್ತು. ಅವ್ರ ಅಜ್ಜಿ ಹೇಳಿದ್ರಂತೆ, ಈ ಕೋಳಿ ಕಟ್ ಮಾಡೋದು ಏನಿದ್ರು ಹಿತ್ಲಲ್ಲಿ ಕಟ್ ಮಾಡ್ಬೇಕು, ಇಲ್ಲ ಆಚೆ ಎಲ್ಲಿ ಕ್ಲೀನ್ ಮಾಡೋ ಜಾಗ ಇರುತ್ತೋ ಅಲ್ಲಿ ಕುತ್ಕೊಂಡು ಕಟ್ ಮಾಡ್ಬೇಕು, ಯಾಕಂದ್ರೆ ಬ್ಲಡ್ ಎಲ್ಲ ಬರುತ್ತೆ, ಮನೆ ಒಳಗಡೆ ಕೋಳಿ ಕುಯ್ಬಾರ್ದು ಅಂತ ಹೇಳಿದ್ರಂತೆ ಅಜ್ಜಿ ಊರಿಗೆ ಹೋಗಿದಾಗ. ಸೊ ಯಾಕೆ ಮಕ್ಕಳಿಗೆ ಕತೆ, ಬಣ್ಣದ ಕತೆ ಪುಸ್ತಕಗಳನ್ನ ಕೊಡಿ, ಚಿತ್ರ ಸಹಿತ ವಿವರಣೆ ಇರುವಂತಹ ಪುಸ್ತಕಗಳನ್ನ ಕೊಡಿ ಅಂತ ಹೇಳ್ತೀವಿ ಅಂದ್ರೆ, ನಾವೊಂದ್ ಸ್ಟೋರಿ ಹೇಳಿದ್ರೆ ಆ ಚಿತ್ರ ನೋಡ್ಬೇಕಾದ್ರೆ ಅವ್ರ ತಲೆಯಲ್ಲಿ ಇನ್ನೊಂದು ಸ್ಟೋರಿ ಓಡ್ತಾ ಇರುತ್ತೆ. ಅದಕ್ಕೆ ಹೆಚ್ಚೆಚ್ಚಾಗಿ ಬಣ್ಣವಾಗಿರೋ ಪುಸ್ತಕ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟು ಅಂತ ಹೇಳೋದು.